ಮದಕರಿ ನಾಯಕ ಅವರು ಬರೋಂತ ಅಪ್ಪ ಹಿಂದೆ ಹಿರಿಯರು ವಿದ್ಯೆ ಆಡಿ ಇದು ಮಾಡಿದಾರಂತ ಹೇಳ್ತಿದ್ರಪ್ಪ, ನಮ್ಗೆ ಗೊತ್ತು ಅಂತ ಹೇಳಿದೆ ನೋಡಪ್ಪ. ಹಾಗಾದ್ರೆ ಈಗ ನಾವು ಅದೇ ಗುಡ್ಡಕ್ಕೆ ಅದೇ ಗುಹೆಗೆ ಕರ್ಕೊಂಡು ಹೋಗ್ತಾ ಇದೀವಿ. ವಿಡಿಯೋನ ಕೊನೆ ತನಕ ನೋಡ್ರಿ, ಮಿಸ್ ಮಾಡಬೇಡ್ರಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ನಮ್ಮ ಹೊಸ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ. ಇಲ್ಲಿ ರಹಸ್ಯಮಯವಾಗಿರುವಂತಹ ವಿಷಯನ ನಾನು ನಿಮಗೆ ತಿಳಿಸೋದಕ್ಕೆ ಹೊರಟಿದ್ದೀವಿ. ಮದಕರಿ ನಾಯಕರು ಇರ್ತಿದ್ದಂತಹ ಚಿತ್ರದುರ್ಗಕ್ಕೂ ಹಾಗೂ ಈ ನಮ್ಮ ಬಾತಿಗುಡ್ಡಕ್ಕೂ 60 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಮತ್ತೆ ಚಿತ್ರದುರ್ಗಕ್ಕೂ ಮತ್ತೆ ಬಾತಿಗುಡ್ಡಕ್ಕೂ ಇಲ್ಲಿನ ಸಂಬಂಧ ಏನಂತ ನಾನು ನಿಮಗೆ ತಿಳಿಸ್ತೀನಿ. ಮತ್ತೆ ಇಲ್ಲಿ ರಹಸ್ಯಮಯವಾಗಿರುವಂತಹ ಗುಹೆ ಬಗ್ಗೆನೂ ನಾವು ನಿಮಗೆ ತಿಳಿಸ್ತೀವಿ. ಮದಕರಿ ನಾಯಕರು 7 ಸುತ್ತಿನ ಕೋಟೆಯ ಸರದಾರರು ಅಂತಾನೆ ಹೇಳ್ಬೋದು. ಅವರ ಬಳಿ ಯಾರಾದ್ರೂ ಎದುರಾಳಿಗಳು ಯುದ್ಧಕ್ಕೆ ಅಂತ ಬಂದ್ರೆ ಸಡನ್ ಆಗಿ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟು ಅವ್ರ ಜೊತೆ ಯುದ್ಧ ಮಾಡಕ್ ಆಗ್ತಿರ್ಲಿಲ್ಲ. ಅವರು ಪಾಳೆಗಾರರನ್ನ ಇಟ್ಟಿದ್ರು. ಈ ಮಾರ್ಗವಾಗಿ ಎದುರಾಳಿಗಳು ಏನಾದ್ರೂ ಬಂದ್ರು ಅಂತ ಅಂದ್ರೆ ಮೊದಲು ಈ ಪ್ರಾಂತದಲ್ಲಿದ್ದಂತಹ ಪಾಳೆಗಾರರ ಜೊತೆ ಯುದ್ಧ ಮಾಡಬೇಕಾಗಿತ್ತು. ಇಲ್ಲಿ ಗೆದ್ದಾದ ನಂತರ ನಾವು ಚಿತ್ರದುರ್ಗದ ಪಾಳೆಗಾರರ ಹತ್ರ ಹೋಗಬೇಕಿತ್ತು. ಅಂದರೆ ವೀರ ಮದಕರಿ ನಾಯಕರ ಹತ್ರ ಹೋಗಿ ಯುದ್ಧ ಮಾಡಬೇಕಾಗಿತ್ತು. ಇಷ್ಟೊಂದು ಬಲಿಷ್ಠವಾಗಿದ್ರು ಅಂತಾನೆ ಹೇಳ್ಬೋದು. ಆಗ ಮದಕರಿ ನಾಯಕರ ಏನಾದ್ರೂ ಒಂದು ಬಾರಿ ಈ ಕಡೆಗೆ ಏನಾದ್ರೂ ಎಂಟ್ರಿ ಆದ್ರು ಅಂತ ಅಂದ್ರೆ ಎದುರಾಳಿಗಳ ಕತೆ ಮುಗೀತು ಅಂತಾನೆ ಅರ್ಥ. ಆಮೇಲೆ ಈ ಯುದ್ಧ ಭೂಮಿ ಏನು ಚಿತ್ರದುರ್ಗದಲ್ಲಿ ನಮ್ಮ ವೀರ ಮದಕರಿ ನಾಯಕರು ಏನಾದ್ರೂ ಯುದ್ಧ ಮಾಡೋಕೆ ಅಂದ್ರೆ ಈ ಕಡೆ ಈ ಯುದ್ಧ ಭೂಮಿಗೆ ಏನಾದ್ರೂ ಬಂದ್ರು ಅಂತ ಅಂದ್ರೆ ಇಲ್ಲಿ ಒಡೆದು ಉರುಳಿದಂತಹ ಹೆಣಗಳನ್ನ ಇಲ್ಲಿರುವಂತಹ ಗುಹೆಯಲ್ಲಿ ಅವರು ಸಮಾಧಿ ಮಾಡ್ಬಿಡ್ತಿದ್ರು. ಅದನ್ನ ಆ ಗುಹೆನ ನಾವು ತೋರ್ಸೋದಕ್ಕೆ ಹೊಂಟಿರೋದು. ಅದಕ್ಕೋಸ್ಕರ ಕೊನೆ ತನಕ ನೋಡ್ರಿ. ಆ ಗುಹೆನ ನಾವು ನೋಡಿಲ್ಲ, ಅದು ಏನ್ ಗುಹೆ ಅಂತ ನಾವು ನೋಡ್ಬೋದು. ಇಲ್ಲಿನ ಸ್ಥಳೀಯರು ಹೇಳಿರೋ ಪ್ರಕಾರ ನಾವು ಬಂದು ಈ ವಿಡಿಯೋನ ಮಾಡ್ತಾ ಇದೀವಿ. ಅವ್ರು ಹೇಳಿಕ್ಕೆ ಬಂದಿದೀವಿ. ಅದೇನ್ ಗುಹೆ ಐತಂತ ನಾವು ನೋಡೋಣ, ಖಂಡಿತವಾಗಿ ನೋಡೋಣ. ಫುಲ್ ಹುಡ್ಕೊಂಡು ಗುಡ್ಡ ತುದಿ ಹತ್ರ ಬಂದ್ವಿ. ಗುಹೆ ಅದ್ರ ದಾರಿ ಸಿಕ್ಬಿಡ್ತು. ಗುಡ್ಡ ಇಲ್ಲಿ ಗುಡ್ಡದ ಹತ್ರ ಗುಹೆ ಹೇಗಿದೆ ಅಂತ ನಾವು ನೋಡ್ಲೇಬೇಕು. ಕಾಯ್ತಾ ಇದೀವಿ. ದಾರಿ ಅಂತೂ ಇಲ್ಲ. ಯಾರು ದಯವಿಟ್ಟು ಬರುವಂತ ಸಾಹಸ ಮಾತ್ರ ಮಾಡ್ಬೇಡಿ. ದಾರಿ ಇಲ್ಲ, ಇಲ್ಲಿ ಹುಡ್ಕೊಂಡು ಹೋಗೋದಂತ ಬಿಡಲ್ಲ. ಖಂಡಿತವಾಗಿ ಆ ಗುಹೆ ಇಲ್ಲೇ ಇದೆ ಅಂತ ಹೇಳಿದಾರೆ. ಹುಡುಕ್ಬೇಕು ನಾವು. ಅದ್ ಎಷ್ಟು ಸತ್ಯ ಅಂತ ನಾವು ತಿಳ್ಕೊಬೇಕು. ನಿಜವಾಗ್ಲೂ ಇಲ್ಲಿ ಗುಹೆ ಇತ್ತ ನೋಡ್ಬೇಕಷ್ಟೇ. ನಾವು ನೋಡ್ತಾ ಇರ್ರಿ. ಮದಕರಿ ನಾಯಕರು ಯುದ್ಧವಾದ ನಂತರ ಹೆಣಗಳನ್ನ ಇಲ್ಲಿ ಉಳ್ತಿದ್ರ, ಅದನ್ನೆಲ್ಲದನ್ನು ಕೂಡ ನಾವು ನೋಡೋಣ. ಇದು ಸತ್ಯನಾ ಈ ವಿಷಯ ನೋಡೋಣ ಬನ್ನಿ. ಇಲ್ಲಿ ಏನೋ ಗುಹೆ ತರ ಕಾಣ್ತೈತಿ. ಅದು ಗುಹೆನ ಏನಂತ ನೋಡೋಣ. ಇಲ್ಲ, ಇಲ್ಲಿ ಕಾಣ್ತಿರೋ ಮಟ್ಟಿಗೆ ಗುಹೆ ಅಂತಾನೆ ಅನ್ಸುತ್ತೆ. ಬನ್ನಿ ನೋಡೋಣ. ಅಣ್ಣ ಏನಿದೆ ದಾರಿ? ಇಲ್ಲಿ ನೋಡಿಲಿ. ಬಂದೆ. ನಾವು ಕೊಡುವಂತ ರೆಸ್ಪೆಕ್ಟ್ ಅಂತೀಯಾ? ನಾನು ಇಲ್ಲೇ ಬಿಟ್ಟಿನ ಚಪ್ಲಿ. ಹಿರಿಯರು ಹೇಳ್ತಾರೆ ಏನಂತ ಗೊತ್ತಾ, ಮಣ್ಣು ಮಾಡುವಂತಹ ಸಂದರ್ಭದಲ್ಲಿ ಫಸ್ಟು ವಿಭೂತಿಯನ್ನ ಪುಡಿ ಮಾಡಿ ಹಾಕಿ ಅದರ ಮೇಲೆ ದೇಹಗಳನ್ನ ಹಾಕಿ ಮಣ್ಣು ಮಾಡ್ತಾರೆ. ಅದೇ ರೀತಿಯಾಗಿ ಯಾಕೆ ಇಲ್ಲಿಯವರು ಹೇಳೋ ಪ್ರಕಾರ ಮದಕರಿ ನಾಯಕರು ಈ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ರು ಅಂತಂದ್ರೆ, ಅವರು ಯುದ್ಧ ಮಾಡಿ ಮರಣ ಹೊಂದಿದ ನಂತರ ಈ ಶತ್ರುಗಳ ದೇಹಗಳೇನಿರ್ತವೆ ಅವನ್ನು ಕೂಡ ನಾವು ವಿಭೂತಿ ಮೇಲೆ ಹಾಕಿ ಮಣ್ಣು ಮಾಡಬೇಕು ಅನ್ನೋ ಒಂದು ಪದ್ಧತಿ ಇತ್ತಂತೆ. ಹಾಗಾಗಿ ಅವರು ಈ ಪ್ಲೇಸ್ನ ಮಾಡ್ಕೊಂಡಿದ್ರು. ವಿಭೂತಿ ಅಂದ್ರೆ ಯಾವ್ದನ್ನ ಬಳಕಂತ ಇದ್ರು? ಈ ಕಲ್ಲುಗಳೇ ವಿಭೂತಿಯಾಗಿ ಮಾಡ್ಪಟ್ಟಿದ್ದು ಅಂತಂದು ಹೇಳ್ಬೋದು. ಬನ್ನಿ ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಆಗಿ ಇಲ್ಲಿ ಕಾಣ್ತಿದೆ ನನಗೂ. ನೋಡಿ, ಈ ಕೆಂಪಾಗಿ ಏನಿದಾವೆ ಇವೆಲ್ಲವೂ ಕೂಡ ವಿಭೂತಿಯ ರೀತಿಯಲ್ಲೇ ಕಾಣಿಸ್ತಾ ಇದಾವೆ. ನೋಡಿ ಇಲ್ಲಿ ನೋಡಿ, ಇಲ್ಲೂ ಕೂಡ ನೋಡ್ಬೋದು ನೀವು. ಹೌದೌದು, ವಿಭೂತಿಗೆ ನೋಡಿ ಗೊತ್ತೇ ಇಲ್ಲ, ವ್ಯತ್ಯಾಸ ಇಲ್ಲ, ಹಂಗೆ ಅನ್ಸುತ್ತೆ. ನಾನು ನೋಡಿಲ್ಲಪ್ಪ. ತಡಿಯೋಣ, ಹೋಗೋಣ ಬೇಡ. ಯಾರ್ಯಾರು ಇಲ್ಲ, ನಾ ಇಬ್ರು ಬಿಟ್ರಿ ಇಲ್ಲಿ. ಕೊನೆಗೂ ಗುಹೆನ ಹುಡುಕಿದೀವಿ. ಸುಳ್ಳು ಹೇಳ್ತಾ ಇಲ್ಲ, ನಾವು ನೋಡಿಲ್ಲ, ಫಸ್ಟ್ ಟೈಮ್ ಬರಾಕತ್ತೀನಿ. ನೋಡ ಅಣ್ಣ, ಏನಿದೆ ಹಿಂಗೆ ಶಿವಲಿಂಗ ಆಯ್ತಣ್ಣ ಒಳಗ? ಹೌದಾ? ಗುಡ್ಡ ಕುಸಿತ ಎಲ್ಲ ಆಗೈತೆ ಇಲ್ಲಿ. ಗುಹೆ ಇರೋದಂತೂ ಖಚಿತ ಆಯ್ತು. ನೋಡಿ, ಈ ಇಡೀ ಒಂದು ಗುಡ್ಡವೆಲ್ಲ ವಿಭೂತಿಯ ರೀತಿಯಾಗಿದೆ. ಅಳಿ
ಇದು ಕೆಳಗಡೆ ಬಿದ್ದಿದಿತ್ತು, ಇಲ್ಲಿ ನೋಡಿ, ಇಲ್ಲಿ ಹಂಗೆ ಕಾಣಿಸ್ತಾ ಐತೆ. ಯಾಕೆನೋ ಏನಾಗಲ್ಲ ಬರ್ರಿ. ಇಲ್ಲಿ ನೋಡಿಲ್ಲಿ ಇವೆಲ್ಲ ಬಿದ್ದಿರೋದೆ, ಮೇ ಬಿ ಇಲ್ಲೆಲ್ಲ ಬಿದ್ದೈತೆ ಮೇಲ್ಗಡೆ ಅನ್ಸುತ್ತೆ. ಬಿದ್ದಿತ್ತಡ ಇಲ್ಲಿ. ಹೌದು ಬಿದ್ದಿರೋದ್ರಿ, ಬಹಳ ಹುಷಾರಿರ್ಬೇಕು ಇಲ್ಲಿ. ಹೌದು. ಹಾ ನೋಡಿಲಿ, ಇದೆಲ್ಲ ಬಿದ್ದಿರೋದು ಅಂದ್ರೆ ಗುಹೆ ಇತ್ತು, ಸ್ವಲ್ಪ ಅದೆಲ್ಲ ಬಿದ್ದು ಸ್ವಲ್ಪ ಅಣ್ಣ. ಹಾ ನೋಡಿ ಇಲ್ಲಿ ಶಿವಲಿಂಗ ಇಟ್ಟಿದ್ದಾರೆ. ಹಾ ಸೇಮ್ ಈ ಕೆಳಗೆ ಏನ ಮಣ್ಣು ಕಾಟಿತ್ತಲ್ಲ, ಹಾ ಇದು ತರನೇ ಇತ್ತು. ಹಚ್ಕೊಂಡ್ರೆ ಗೊತ್ತಾಗಲ್ಲ ಅಲ್ಲ, ಬೆವರೈತದೆ ಗೊತ್ತಿಲ್ಲ. ಇದು ಹೆದರಿಕೆ ಆಗ್ತದ. ಏನಂದ್ರ ಹಾ ಇಲ್ಲೆಲ್ಲ ವಿಭೂತಿ ಸ್ಮೆಲ್ ಬರ್ತೈತಲ್ಲ. ಇಲ್ಲಿ ಪೂಜೆ ಮಾಡಾರಲ್ಲ, ಅದಕ್ಕಿರ್ಬೇಕು. ಇಲ್ಲಿ ನೋಡಿ ಅಲ್ಲಿ ಬೀಳಂಗದ ಇವು. ಹೌದಾ? ಈ ಸ್ಮೆಲ್ ಎಲ್ಲ ವಿಭೂತಿದೆ ಬರ್ತಾಯ್ತು ಇಲ್ಲಿ. ಯಾರೇ ಗೊತ್ತಾಗಿಲ್ಲ ಅಣ್ಣ. ಏನಪ್ಪ ಒಳಗ ಜಾಗ ಐತೆ ಅಲ್ಲಿ, ಇರ್ಬೇಕು ಇದೆಲ್ಲ. ಗುಡ್ಡ ಕುಸಿತದಿಂದನೇ ಮೇ ಬಿ ಇದೆಲ್ಲಾನು ಮುಚ್ಕೊಂಡು ಹೋಗೈತೆ ಅಂತ ಅನಿಸ್ತೈತೆ. ಅಲ್ಲಿ ಹೋಲ್ ಐತೆ ನೋಡಲ್ಲಿ. ಹೌದು. ಏನಪ್ಪ ಇನ್ನೂ ಐತೆ ಅಣ್ಣ, ಆ ಕಡೆ ದಾರಿ ಇದ್ದಂಗೆ ಐತೆನಪ್ಪ. ಸರಿ ಬೇಡ ಬಾ ಹಳಿ, ಇಲ್ಲ ಇಲ್ಲ ಬೇಡ ಬಾ. ಇದು ಗುಡ್ಡ ಕುಸಿತ ಆಗಿ 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 ಇಲ್ಲಿ ನೋಡಿ, ಈ ರೀತಿ ಏನಿಲ್ಲಿ ಮೇಲ್ಗಡೆಯಿಂದ ಕುಸ್ತು ಬಿದ್ದತ್ತಲ್ಲ, ಅದೇ ರೀತಿ ಕುಸ್ತು 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 ಆ ಗುಹೆ ಎಲ್ಲ ಮುಚ್ಕೊಂಡು ಹೋಗೈತಿ. ಇಲ್ಲೇ ಎಲ್ಲ ಹಾಕಿದ್ರು ಅನಿಸ್ತತೆ ಎಲ್ಲ ಹೆಣಗಳು. ಅಲ್ಲ ಎಸ್, ಇಲ್ಲಿನ ಹಿರಿಯರು ಹೇಳೋ ಪ್ರಕಾರ ಇಲ್ಲಿ 100% ಗುಹೆ ಇರೋದಂತೂ ನಿಜ. ಆ ಗುಹೆಯಲ್ಲಿ ಮದಕರಿ ನಾಯಕರು ಯುದ್ಧವಾಡದಂತಹ ಸಂದರ್ಭದಲ್ಲಿ ಹೆಣಗಳನ್ನ ಹಾಕ್ತಿದ್ರು ಅಂತ ಹೇಳ್ತಿದ್ರು. ಬಟ್ ಇವಾಗ ನಾವು ಬಂದು ಇಲ್ಲಿ ಏನ್ ನೋಡ್ತಿದ್ವಿ, ಇಷ್ಟೇ ಗುಹೆ ಇರೋದು. ಇದೆಲ್ಲನೂ ಕೂಡ ಗುಡ್ಡ ಕುಸಿತದಿಂದ ಮಳೆ ಬಂದಾಗ ಗುಡ್ಡ ಕುಸಿತ ಆಗಿ ಇದೆಲ್ಲ ಬಿದ್ದಿರೋ ತರ ಕಾಣ್ತೈತಿ. ನಾವು ಇಲ್ಲಿ ಹೆಚ್ಚಿನ ಹೊತ್ತು ಇಲ್ಲಿರೋದು ಅಷ್ಟು ಸುರಕ್ಷಿತ ಅಂತ ಅನಿಸ್ತಿಲ್ಲ, ಹಂಗಾಗಿ ನಾವು ಮೇಲ್ಗಡೆ ಹೊರಟಿದ್ವಿ. ಅಲ್ಲೇ ನಿಂತು ಸ್ವಲ್ಪ ಮಾತಾಡ್ತೀವಿ ವಿಡಿಯೋ ಬಗ್ಗೆ. ದಯವಿಟ್ಟು ಯಾರು ಸುಮ್ನೆ ಬರಕ್ ಹೋಗ್ಬೇಡ್ರಿ, ಯಾಕಂದ್ರೆ ನಾನು ತೋರಿಸ್ತೀನಿ ನೋಡ್ರಿ. ಇಲ್ಲೆಲ್ಲ ಐತಲ್ಲ, ಎಲ್ಲ ಬಿದ್ದಿರೋದು. ಇದು ಯಾವಾಗ ಬೀಳ್ತದ ಗೊತ್ತಿಲ್ಲ, ಡೇಂಜರಸ್ ಐತಿ. ನಾವ್ ಯಾರು ಬರ್ರಿ ಅಂತ ಹೇಳಲ್ಲ. ಹೇಳಿ, ಇವಾಗ ಹೇಳದ್ನಾ? ಒಂದ್ ಸೆಕೆಂಡ್. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಲ್ಲಿ ಯಾರು ಬರ್ರಿ ಅಂತ ನಾನು ಏನು ಸಜೆಷನ್ ಕೊಡಕ್ ಹೋಗಲ್ಲ. ಯಾಕಂದ್ರೆ ನೋಡ್ಬೋದು ಇಲ್ಲಿ ಎಲ್ಲ ಬೀಳತರ ಐತಿ. ಬಿತ್ತಪ್ಪ ಸತ್ಯ ಹೋಗ ನೋಡ್ರಿ, ಎಂತೆಂತ ಬಂಡಿ ಬಿದ್ದವು. ಭಾಳ ಡೇಂಜರ್ ಐತಿ, ಬರಕ್ ಹೋಗ್ಬೇಡ್ರಿ, ತುಂಬಾ ರಿಸ್ಕ್ ಇದೆ. ಓಕೆ, ಸೆಲ್ಫಿ ಇದೇ ನೋಡಿ ಇವತ್ತಿನ ನಮ್ಮ ಗುಹೆಯ ರಹಸ್ಯ. ಇದೇ ತರ ರಹಸ್ಯಮಯವಾದ ವಿಡಿಯೋಗಳನ್ನ ನಾವು ತರ್ತಾ ಇರ್ತೀವಿ. ನೀವು ನಮಗೆ ಸಪೋರ್ಟ್ ಮಾಡ್ತಾ ಇದ್ರೆ ಮಾತ್ರ ಇನ್ನು ತುಂಬಾ ರಹಸ್ಯವಾದಂತಹ ಸ್ಥಳಗಳಿಗೆ ನಾವು ಹೋಗ್ತಾ ಇರ್ತೀವಿ. ಒಂದು ವೇಳೆ ಈ ಗುಹೆ ಏನಾದ್ರೂ ಮದಕರಿ ನಾಯಕರ ಕಾಲದಲ್ಲೇ ಇದ್ದಿದ್ದೇ ನಿಜವಾಗಿದ್ರೆ, ಅವರೆಲ್ಲರೂ ಯುದ್ಧ ಮಾಡೇ ಇಲ್ಲಿ ಹೆಣಗಳನ್ನ ಏನಾದ್ರೂ ಊತಾಕ್ತಿದ್ರು ಅನ್ನೋದು ಸತ್ಯವಾಗಿದ್ರೆ, ಇದರ ಬಗ್ಗೆ ಪುರಾತತ್ವ ಇಲಾಖೆ ಏನಿದೆ ಅದು ಖಂಡಿತ ಇದರ ಮೇಲೆ ಗಮನ ಹರಿಸಬೇಕು. ಇದನ್ನ ಉಳಿಸುವಂತಹ ಒಂದು ಕೆಲಸ ಆಗ್ಬೇಕು ಅಂತ ಮನವಿಯಾಗಿರುತ್ತೆ.